2025 ಏನಾಯಿತು ಅಂತಂದರೆ ಅವರಿಗೆ 7.5 ಬದಲಾವಣೆಗಳಾಯಿತು. ನನಗೆ ಸುಮಾರು ಜನ ಫೋನ್ ಮಾಡೆಲ್ಲ ಹೇಳ್ತಿರ್ತಾರೆ, ಗುರುಗಳೇ 7.5 ಬದಲಾವಣೆ ಆಯಿತು ಅಂತ ಹೇಳಿದ್ರಿ. ಈ ಶನಿ ಬದಲಾವಣೆಗಳಾದಮೇಲೆ ನಮಗೆ ಯಾವುದೂ ಅನುಕೂಲಗಳಾಗಲಿಲ್ಲ. ಆ ಕಷ್ಟದಲ್ಲಿಯೇ ಇದ್ದೀವಿ ಹೊರತು ಸುಖದ ಅನುಕೂಲಗಳು, ವ್ಯವಹಾರಗಳಲ್ಲಿ ಪ್ರಗತಿಗಳು ಯಾವುದೂ ಸಹ ನಮಗೆ ಕಾಣಲಿಲ್ಲ ಗುರುಗಳೇ ಅನ್ನುವಂತಹ ಕೆಲವು ವಿದ್ಯಮಾನಗಳು, ಕೆಲವು ವಿಚಾರಗಳು ನನಗೆ ಬರ್ತಾ ಇರುತ್ತೆ. ನಾನು ಹೇಳುವಂಥದ್ದು ಒಂದು ಕಷ್ಟ ಅಂತ ನಾನು ಆಗಲೇ ಫಸ್ಟೇ ಒಂದು ಆರಂಭದಲ್ಲಿ ಹೇಳಿದೆ ನಾನು ನಿಮಗೆ. ಕಷ್ಟ ಅಂತ ಬಂದಾಗ ಕಷ್ಟದಲ್ಲಿ ಕಷ್ಟಗಳೇ ಬರುತ್ತೆ, ಒಂದು ಕಷ್ಟದಲ್ಲೊಂದು ಸುಖ ಅನ್ನುವಂಥದ್ದು ಖಂಡಿತವಾಗಿ ಸಿಗೋದಿಲ್ಲ. 7.5 ವರ್ಷಗಳ ಕಷ್ಟವನ್ನು ಅನುಭವಿಸಿದ ನಂತರದಲ್ಲಿ ನಿಮಗೆ ಜನ್ಮದಲ್ಲಿ ಪಂಚಗ್ರಹಗಳ ಪ್ರವೇಶವಾಯಿತು. ಪಂಚಗ್ರಹಗಳ ಪ್ರವೇಶ ನಿಮಗೆ ಫೆಬ್ರವರಿ, ಮಾರ್ಚ್, ಏಪ್ರಿಲ್ವರೆಗೂ ಇರುತ್ತೆ. ಒಂದಲ್ಲ ಎರಡಲ್ಲ, ಶತ್ರು ಗ್ರಹಗಳು ಹೆಂಗೆ ಸೇರ್ಕೊಳ್ಳುತ್ತೆ ಅಂತ ನೋಡಿ. ಬುಧ ಮತ್ತು ಕುಜಗ್ರಹ ದೋಷಗ್ರಹಗಳು. ಕುಜ ಮತ್ತು ಬುಧ ಬಂದಾಗ ಏನಾಗುತ್ತೆ ಅಂದರೆ ಆರೋಗ್ಯದಲ್ಲಿ ವ್ಯತ್ಯಾಸ, ವ್ಯವಹಾರದಲ್ಲಿ ವ್ಯತ್ಯಾಸ, ಹಣಕಾಸಿನ ವ್ಯತ್ಯಾಸ, ಶತ್ರುಬಾಧೆಗಳು ಇವೆಲ್ಲವನ್ನು ತಂದೊಡ್ಡುವಂಥದ್ದು ಕುಜ ಮತ್ತು ಬುಧನ ಶತ್ರುಗ್ರಹಗಳ ಪ್ರವೇಶವಾದರೆ. ಶತ್ರುವಿನ ಮನೆಗೆ ಬಂದಂತಹ ಶನಿಯ ಮನೆ, ಮಕರ ರಾಶಿಯಿಂದ ಶನಿ ಮನೆಗೆ ಬಂದಂಥವರು ರವಿಗ್ರಹ. ರವಿಯ ಜೊತೆಯಲ್ಲಿ ನಿಮಗೆ ಸೇರ್ಕೊಳ್ಳುವಂಥದ್ದು ಕುಜ, ಶುಕ್ರ, ಬುಧ ಇವೆಲ್ಲವೂ ಸೇರ್ಕೊಳ್ತಾರೆ. ರವಿ ಮತ್ತು ಚಂದ್ರ ಬಂದಾಗ ಅವ್ರಿಗೂ ಸಹ ಶತ್ರುತ್ವಗಳು ಜಾಸ್ತಿ ಆಗಿರುತ್ತೆ. ಶನಿ ಮನೆ ಬಂದಾಗ ಅಲ್ಲಿ ಅಪಕೀರ್ತಿಗಳು ಜಾಸ್ತಿ ಆಗುತ್ತೆ ನಿಮಗೆ. ಇದೆಲ್ಲವನ್ನು ಅನುಭವಿಸೋದ್ರಿ. ಜೊತೆಯಲ್ಲಿ ಶುಕ್ರನು ಬಂದ ಹಣಕಾಸನ್ನು ಅಷ್ಟಾಗಿ ಅನುಕೂಲಗಳನ್ನು ಕಾಣಲಿಲ್ಲ. ಜೊತೆಯಲ್ಲಿ ಕುಜ, ರವಿ, ಚಂದ್ರ ಇವೆಲ್ಲವೂ ಪಂಚಗ್ರಹಗಳಿಂದ 2025ರಿಂದ 2026 ಫೆಬ್ರವರಿ, ಮಾರ್ಚ್ವರೆಗೂ ಸಹ ನೀವು ಅನುಭವಿಸುವಂಥ ಕಷ್ಟ ಇನ್ನೊಬ್ಬರಿಗೆ ಹೇಳಿದ್ರದ ಅರ್ಥ ಆಗದಲ್ಲೇ ಇರುವಂಥ ಕಷ್ಟಗಳು. ಆದರೆ ಯುಗಾದಿ ಹಬ್ಬ ಆದ ನಂತರದಲ್ಲಿ ಬರುವಂಥ ಯೋಗ ಇನ್ನೊಬ್ಬರು ಖುಷಿಯಿಂದ ಹೇಳ್ಕೊಳ್ಳುವಂತಹ ಯೋಗ. ಮಕರ ರಾಶಿಯವರೆಗೆ ಸಂಕಷ್ಟಗಳಿಂದ ದೂರವಾಗುವಂತಹ ಯೋಗ ಫಲ ಯುಗಾದಿ ಹಬ್ಬದಿಂದ ಬರುತ್ತೆ ನಿಮಗೆ. ಶ್ರೀ ಪರಾಭವ ಸಂವತ್ಸರ ನಿಮಗೆ ಪರಾಭವನ ತಂದುಕೊಡ್ತಿಲ್ಲ, ಜಯಕಾಲವನ್ನು ತಂದುಕೊಡ್ತಾ ಇದೆ ಮಕರ ರಾಶಿಯವರೆಗೆ. ಮಕರ ರಾಶಿಗೆ ಅದೃಷ್ಟದ ವರ್ಷ ಆರಂಭವಾಗ್ತಿರುವಂಥದ್ದು. 7.5 ವರ್ಷಗಳಿಂದ ಅನುಭವಿಸಿದಂತಹ ಸಂಕಷ್ಟ ಈಗ ನಿಮಗೆ ಬಿಡುಗಡೆಯಾಗಿ ಯೋಗ ಫಲದ ಬಾಗಿಲು ನಿಮಗೆ ತೆಗಿತಾ ಇದೆ, ಅದೃಷ್ಟದ ಬಾಗಿಲು ತೆಗಿತಾ ಇದೆ. ಎಷ್ಟೆಷ್ಟು ಯೋಗಗಳಿದೆ ಗೊತ್ತೇನ್ರಿ ಮಕರ ರಾಶಿಯವರೆಗೆ? ಶನಿಯ ಯೋಗ ಫಲ. ಶನಿ ಒಂದು ಬಾರಿ 7.5 ಬಂದು ಬಿಟ್ಟೋದು ಅಂತ ಅಂದರೆ ಎಷ್ಟು ಕಷ್ಟವನ್ನು ಮಾಡಿದ್ವಿ, ಎಷ್ಟು ನಷ್ಟವನ್ನು ಅನುಭವಿಸಿದ್ರಿ, ಅದೆಲ್ಲವರು ದುಪ್ಪಟ್ಟು ತುಂಬಿಕೊಟ್ಟು ಹೋಗ್ತಾರೆ. ಅದು ಈಗ ನಿಮಗೆ ಶನಿ ಈಗ ನಿಮ್ಮ ನಷ್ಟವನ್ನೆಲ್ಲವೂ ಸಹ ಭರಿಸ್ತಾ ಇದ್ದಾರೆ, ನಷ್ಟವನ್ನೆಲ್ಲವೂ ಸಹ ತುಂಬ್ತಾ ಇದ್ದಾರೆ.